ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಚಿಕ್ಕೋಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ರಾಯಭಾಗ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಣದಾಳದಲ್ಲಿ ದಿನಾಂಕ ಶನಿವಾರ 7/3/2026 ಪೋಷಕರು ಮತ್ತು ಶಿಕ್ಷಕರ ಸಭೆ ಜರುಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲು ಕನ್ನಡ ಭಾಷೆಯಲ್ಲಿ ಮಾತನಾಡಲು ಕಲಿಯಬೇಕು. ಕನ್ನಡ ಓದಲು ಬರೆಯಲು ಬರಬೇಕಂದ್ರೆ ಕನ್ನಡ ಶಾಲೆಗೆ ಕಳುಹಿಸಿಕೊಡಬೇಕು. ತಾಯಿ ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಗೆಲ್ಲಬಹುದು. ವಾರದಲ್ಲಿ ಒಂದು ದಿನ ಸಮವಸ್ತ್ರ ಬದಲಾವಣೆ ತರೋಣ. ಮಕ್ಕಳ ಕಡೆ ಪೋಷಕರ ಗಮನ ಕೊಡಬೇಕು. ಮುಂದೊಂದು ದಿನ ಆ ಮಗು ಯಾವ ರೀತಿ ಸಾಧನೆ ಮಾಡುತ್ತಾನೆ ಎಂದು ಊಹಿಸಲು ಸಾಧ್ಯವಿಲ್ಲ. ಕನ್ನಡ ಶಾಲೆಯಲ್ಲಿ ಕಲಿತ ಮಗು ಗಟ್ಟಿ ಕಾಳು ಇದ್ದಂತೆ ಎಂದು ಶ್ರೀಮತಿ ಜಿಟಿ ಮುಜವರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಣದಾಳ ಹೇಳಿದ್ದಾರೆ. ಕನ್ನಡ ಶಾಲೆ ಕಣದಾಳದಲ್ಲಿ ಡಿಜಿಟಲ್ ಟಿವಿ ಮೂಲಕ ಬೋಧನೆ, 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಕೆ, ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಶಿಕ್ಷಣ, ಪೌಷ್ಟಿಕ ಆಹಾರ, ಹಾಲು, ರಾಗಿ ಮಾಲ್ಟ್, ಮೊಟ್ಟೆ, ಬಾಳೆಹಣ್ಣು ವಿತರಣೆ, ವಿವಿಧ ವಸತಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ, ಮಕ್ಕಳ ವೈಯಕ್ತಿಕ ಕಾಳಜಿ, ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಪಠ್ಯಪುಸ್ತಕ, ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಣೆ, ಪ್ರತಿ ಶನಿವಾರ ದೈಹಿಕ ವ್ಯಾಯಾಮ ಮತ್ತು ಧ್ಯಾನ, ಸುಸಜ್ಜಿತ ಆಟದ ಮೈದಾನ, ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಆರೋಗ್ಯ ತಪಾಸಣೆ ಮತ್ತು ಮಾತ್ರೆಗಳ ವಿತರಣೆ, ಈ ರೀತಿಯ ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇದೆ ಅಂತ ಶ್ರೀ ಎಸ್ ಕುಂಬಾರ್ ಹೇಳಿದ್ದಾರೆ. ನಾವು ಕಲಿಯುವಾಗ ಈ ರೀತಿ ಯಾವುದೇ ಸೌಲಭ್ಯ ಇರಲಿಲ್ಲ. ಈಗ ಕನ್ನಡ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ. ನೀವು ಪೋಷಕರು ಪ್ರೈವೇಟ್ ಶಾಲೆಗಳಲ್ಲಿ ಫೀಸ್ ತುಂಬಿ ಮಕ್ಕಳಿಗೆ ಶಾಲೆಗೆ ಕಳಿಸೋದ್ರಿಂದ ಯಾವುದೇ ರೀತಿಯ ಸಂಸ್ಕಾರ ಬರುವುದಿಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಬರಬೇಕಂದ್ರೆ ಕನ್ನಡ ಶಾಲೆಗೆ ಕಳಿಸಿಕೊಡಬೇಕು ಅಂತ ಆನಂದ್ ವಡ್ಡರ್ ಅವರು ಪೋಷಕರ ಪರವಾಗಿ ಮಾತನಾಡಿದ್ರು. ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಲಕರು ಮತ್ತು ಗುರುಗಳಲ್ಲಿ ವ್ಯತ್ಯಾಸ ಏನಂತಂದ್ರೆ, ಈಗ ನಾವು ಪ್ರೈವೇಟ್ ಸ್ಕೂಲಿಗೆ ನಾವು ಹಚ್ಕೊಡ್ತೀವಿ. ಅಲ್ಲಿ ನಾವು ಹುಡುಗರು ತಯಾರು ಮಾಡಿ ಹಚ್ಕೊಡ್ತೀವಿ ರೀ, ಅರಿವಿ ಕೊಡ್ತೀವಿ ರೀ. ಅಲ್ಲಿ ಫೀಸ್ ಎಷ್ಟು ಕೊಡ್ತೀವಿ ರೀ? ವರ್ಷಕ್ಕೆ 3,000-4,000 ಫೀಸ್ ಕೊಡ್ತೀವಿ. ಒಂದು 400 ಖರ್ಚು ಮಾಡಕ್ಕೆ ನಮ್ಗೇನು ಹೋಗೈತಿ? ನಮ್ಮ ಪ್ರಧಾನಗಳು ಹೇಳಿದ ಕರೆಕ್ಟ್ ಐತೆ. ನಾವು 3,000 ತುಂಬ್ತೀವಿ ರೀ. ಒಂದು ನಾವು 400 ಕೊಡಕ್ಕೆ ನಮ್ಗೇನು ಹೋಗ್ತೈತೆ? ನೋಡ್ರಿ, ಪೌಷ್ಟಿಕ ಆಹಾರ ರೀ, ಹಾಲು ಕೊಡ್ತಾರೆ ರೀ, ಊಟ ಕೊಡ್ತಾರೆ ರೀ, ಬಾಳೆಹಣ್ಣು ಕೊಡ್ತಾರೆ ರೀ, ಮೊಟ್ಟೆ ಕೊಡ್ತಾರೆ ರೀ, ಎಲ್ಲ ಕೊಡ್ತಾರೆ ರೀ. ಈಗ ನೀವು ಏನು ಖರ್ಚು ಮಾಡ್ತೀರಿ? ಖರ್ಚು ಮಾಡೋದು ನಿಮ್ಗೆ ಏನೈತೆ? ಅಲ್ಲಿ 5,000 ಕೊಟ್ಟ ಕಲಿಸೋಲ್ಲಿ ಶಿಕ್ಷಕರ ಪಗಾರ ಎಷ್ಟಾಯ್ತು ರೀ? 5,000 ಕೊಡ್ತಾರೆ. 5,000 ಕೊಟ್ಟ ಅಲ್ಲಿ ಕೇಳ್ತೀರಿ, ನಮ್ಮ ಹುಡುಗ ಇದು ಬರ್ಬಾತ್ರಿ, ಬರ್ಬಾತ್ರಿ, ಆ ಬರೋದು ಕೇಳ್ತೀರಿ. ಇಲ್ಲಿ ನಿಮ್ಮ ಸಲುವಾಗಿ 8 ಮಂದಿ 9 ಮಂದಿ ಮಾತ್ರ ಮಾಡಿರ್ತಾರೆ. 11 ಮಂದಿ ಇದ್ದಾರೆ. 11 ಮಂದಿ ನಿಮ್ಗೆ ಕೇಳಕ್ ಆಗಂಗಿಲ್ಲ. ಸರ್ ನಮ್ಗೆ ಇದು ನಮ್ಮ ಹುಡುಗ ಇದು ಬರ್ಬಾರ್ದು, ಸರ್ ನಮ್ಮ ಹುಡುಗ ಇದು ಬರ್ಬಾರ್ದು, ನೀವು ಕೇಳೋ ಹಾಕೈತ್ರಿ. ಅಲ್ಲಿ 5,000 ಕೊಡುವಲ್ಲಿ ನಿಮ್ಮ ಹುಡುಗರನ್ನ ಒಬ್ಬರಲ್ಲಿ ಇಬ್ಬರನ್ನೆಲ್ಲ 10 ಮಂದಿ ಕಳಿಸ್ತೀವಿ. ಇಲ್ರಿ 4,000 ರೂಪಾಯಿ ಕೊಟ್ಟರೆ ಎಷ್ಟು ಖರ್ಚು ಮಾಡ್ತೀರಿ? ಕಾಣ್ಬಿಟ್ಟು ನಾವು ಅರಿವಿ ದಿನ 10 ರೂಪಾಯಿ ಒಯ್ತಾನೆ, ದಿನ 10 ರೂಪಾಯಿ ಒಯ್ತಾನೆ ಇಲ್ರಿ. ಇಲ್ಲಿ ಬೂಟ್ ಕೊಡ್ತಾರ್ರಿ, ವರ್ಷಕ್ಕೆ 2 ಸಲ ಅರಿವಿ ಕೊಡ್ತಾರ್ರಿ, ಗುಳಿಗೆ ಕೊಡ್ತಾರೆ. ನೋಡ್ರಿ, ಎಲ್ಲ ವ್ಯವಸ್ಥೆ ಐತ್ರಿ. ಯಾಕ್ರಿ? ಇಲ್ಲೇ ಕಳ್ಸಂಗಿಲ್ಲ ನೀವು. ವಿಚಾರ ಮಾಡ್ರಿ. ಯಾಕಂದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಅನುಕೂಲ ಐತ್ರಿ. ಮತ್ತ ಇಲ್ಲಿ ಶಿಕ್ಷಕರಂತ ಚಲೋ ಶಿಕ್ಷಕರು ಮತ್ತೊಂದು ನೋಡಿಲ್ರಿ. ಇಲ್ಲಿ ನಾನು ಇದಕ್ಕಿಂತ ಮುಂಚೆ ಕಲ್ತಿನ್ರಿ. ಅಲ್ಲಿ ಇನ್ನೊಂದ್ರಿ 12ನೇ ಪಾಸ್ ಆದವಷ್ಟೇ ನೀವು ಮಕ್ಕಳು ಕಳಿಸ್ರಿ. ನಾವೆಲ್ಲರೂ CET ಪಾಸ್ ಆಗಿ ಎಣ್ಣೆ ಹಾಕೊಂಡು CET ಪಾಸ್ ಆಗಿದ್ವಿ. ನಾವು ಮಕ್ಕಳಿಗಂತೂ ಸಾಕಷ್ಟು ವ್ಯವಸ್ಥೆಗಳ ಸ್ಕಾಲರ್ಶಿಪ್ ಬರ್ತದೆ. ಆಮೇಲೆ ನಿಮಗೆ ಉಚಿತ ಹಾಸ್ಟೆಲ್ ಐತಿ. ನೋಡಿ, 8ನೇ ಮುಗಿದ ಬಳಕ ಇಲ್ಲೇ ಹಾವೇರಿಯಾಗನೆ 2-3 ಹಾಸ್ಟೆಲ್ಗಳಾಗ್ಯಾವ. 9ನೇ ನೀವು ಹಾಸ್ಟೆಲ್ನಾಗ ಇಟ್ಟು ಮಕ್ಕಳನ್ನ ಕಲಿಸ್ರಿ. ನೀವು ಮನಿ ಒಳಗನ ಇಟ್ಕೊಂಡ ಇದನ್ ಮಾಡಂತಂದ್ರ ಮುಂದೆ ದೊಡ್ಡವರಾದ ಬಳಕ ಅವ್ರಿಗೆ ಬರೀ ಕೆಲಸ ಹಚ್ತೀರಿ. ಕೆಲಸ ಹಚ್ಚಿ ಅವ್ರ ಭವಿಷ್ಯವನ್ನ ನೀವ ಹಾಳು ಮಾಡತ್ತೀರಿ, ಅವ್ವ ಅಪ್ಪ ಹಾಳು ಮಾಡತ್ತೀರಿ. ನೋಡ್ರಿ, ನೀವು ಮನಸ್ಸು ಮಾಡಿದ್ರ, ತಾಯಿ ಮನಸ್ಸು ಮಾಡಿದ್ರೆ ಈ ಜಗತ್ತನ್ನ ಗೆಲ್ಲಬಹುದು. ಇದೊಂದು ತಿಳಿಯಾಗಿರ್ಬೋದು. ತಾಯಿ ಮನಸ್ಸು ಮಾಡಬೇಕು. ನಮ್ಮವ್ವ ನಮ್ಮ ಅಪ್ಪ ತೀರ್ಕೊಂಡ್ ಬಳಕ ನಮ್ಮನ್ನ 6 ಮಂದಿ ಹೆಣ್ಮಕ್ಳಿಗೂ ಶಾಲೆ ಕಲಿಸೋರು. ನಾವಿಬ್ಬರು ಟೀಚರ್ ಆದ್ವಿ. ಯಾರ ತ್ಯಾಗ? ನಮ್ಮ ಅವ್ವನ ತ್ಯಾಗ. ಇವತ್ತು ನಾ 1,20,000 ರೂಪಾಯಿ ಪಗಾರ ತಗೊಳತ್ತಂದ್ರ ಅದಕ್ಕೆ ನನ್ನ ತಾಯಿನೇ ಕಾರಣ. ನಮ್ಮ ತಾಯಿ ಆದಂಗ ನೀವ್ ಯಾಕೆ ಆಗ್ಬಾರ್ದು? ನಿಮ್ಮ ಮಗನೂ ಒಬ್ಬ ಇಂಜಿನಿಯರ್ ಆಗ್ಬೋದು, ನಿಮ್ಮ ಮಗನೂ ಡಾಕ್ಟರ್ ಆಗ್ಬೋದು. ನೀವು ತಿಳ್ಕೊಂಡ್ರಿ, ನನ್ನ ಮಗ ಏನ್ ಕಲಿಯಾಗಿ ಬಿಡ, ನನ್ನ ಮಗಳಿಗೆ ಕಲಿಯಾಗಿ ಹಂಗ ತೆಗಿಯೋದು ಹಾಕ್ರಿ. ಎಲ್ಲಾ ಮುತ್ತುಗಳದಾವ. ಆ ಮುತ್ತುಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕಾಗಿತ್ತು. ಕೇವಲ ಇಲ್ಲಿ ಏನಾಗತ್ತಂದ್ರ ನನಗ ಒಂದು ಕೆಟ್ಟ ಅನಸ್ತತಿ. ಮಕ್ಕಳ ರಗಡ ಶಾಣೆ ಅದಾವ, ಪಾಲಕರು ಯಾರು ಅವಕ್ಕ ಬೆಂಬಲನ ಕೊಡಂಗಿಲ್ಲ. ನೀವು ಬೆಂಬಲ ಕೊಟ್ರಿ ಅಂದ್ರೆ ಅವ್ರು ಏನೆಲ್ಲ ಅಂತಾರ. ನನ್ನ ಕೈಯಾಗ ಕಲ್ತವ್ರು ಎಷ್ಟು ಮಂದಿ ಹಾವೇರಿ ಕ್ರಾಸ್ನಾಗ ಇರ್ತಾರೆ.
ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಲಾಯರ್ ಆಗ್ಯಾರ, ಮಿಲ್ಟ್ರಿಯಾಗಂತೂ ಒಂದು 20-30 ಹುಡುಗರು ಹೋಗ್ಯಾವ, ಕಂಡಕ್ಟರ್ ಆಗ್ಯಾವ, ಹೆಣ್ಣು ಹುಡುಗ್ಯಾರ. ನನ್ನ ಕೈಯಾಗ ಕಲ್ತಾವ್ರಿ, ನಾನೇ ಕಲ್ಸಿನವ್ರಿ. ಯಾಕೆ ಈ ಮಕ್ಕಳು ಆಗ್ಬಾರ್ದು? ನೀವು ಒಂದು ಆಸೆ ಇಟ್ಕೋರಿ, ಏನಾರ ಮಕ್ಕಳ ಸಲುವಾಗಿ ಒಂದು ಆಸೆ ಇಟ್ಕೋರಿ. ಹಬ್ಬ ಬರೋಣ ಹೊಸ ಆಸೆ ಇಟ್ಕೊಳ್ಳಿ ಇರ್ತೈತೆ ತಲೆಯಾಗ. ಹಂಗ ನನ್ನ ಮಗಳ ಅದಕ್ಕ ಸಾಮಾನ್ಯವಾಗಿ ನೀವು ತಿಳ್ಕೊಂಡ್ರಿ ಕನ್ನಡ ಶಾಲೆ ಒಳಗೆ ಏನೂ ಕಲ್ಸಂಗಿಲ್ಲ, ಅದು ತಪ್ಪೈತಿ. ನಾವೆಲ್ಲರೂ ಶಿಕ್ಷಕರ ಕನ್ನಡ ಶಾಲೆ ಒಳಗ ಕಲ್ತಾವ್ರಿ. ಅದು ನಾ ಅಂತೂ ನಮ್ಮ ಇದ್ರ ಬಸವನ ಗುಡಿಯಾಗ ಕಲ್ತಕ್ಕ. ನಮ್ಮ ಮನೆಯೊಳಗೆ ನಾವು 2 ಮಂದಿ ಟೀಚರ್ಗಳು ಆಗೋದು ಕೂಡ 2 ಮಂದಿ ನಾವು ಬಸವನ ಗುಡಿಯಾಗ ಕಲ್ತು ಕನ್ನಡ ಶಾಲೆಯಾಗ ಕಲ್ತು ಟೀಚರ್ ಆಗಿರು. ನಿಮ್ ತಲೆಯಾಗ ಏನೈತಿ? ಕಾನ್ವೆಂಟ್ ಹೋದ್ರ ಮಗ ಶಾಲೆ ಆಗ್ತಾನೋ, ಇಂಗ್ಲಿಷ್ ಮೀಡಿಯಂ ಹೋದ್ರ ಶಾಲೆ ಆಗ್ತಾನೋ. ನೋಡ್ರಿ, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಹೆಂಗ ಆಗ್ತಾವಂದ್ರ ಈ ಕಡೆ ಕನ್ನಡನೂ ಬರಂಗಿಲ್ಲ, ಅವಕ್ಕ ಈ ಕಡೆ ಇಂಗ್ಲಿಷ್ನು ಬರಂಗಿಲ್ಲ. ಅದ್ರ ನಾಯಿ ಹಳ್ಳಾನು ಕಾಯಲಿಲ್ಲ, ಮನಿನೂ ಕಾಯಲಿಲ್ಲ. ಹಂಗ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಬೇಡ್ರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇರಾವದಿ ಬಂದ್ರ ನಮ್ಗೆ ಪರ್ಫೆಕ್ಟ್ ಆಗಿ ಮೊದಲ ಮಾತೃಭಾಷೆ ಬರ್ಬೇಕು, ಕನ್ನಡ ಬರ್ಬೇಕು. ಕನ್ನಡ ಬರ್ಬೇಕಾದ್ರೆ ಎಲ್ಲಿ ಕಳಿಸ್ಬೇಕು? ನೀವು ಕನ್ನಡ ಶಾಲೆಗೆ ಕಳಿಸ್ಬೇಕು. ಎಲ್ಲಿ ಕಳಿಸ್ಬೇಕು? ಕನ್ನಡ ಶಾಲೆಗೆ ಕಳಿಸ್ಬೇಕು. ನೋಡ್ರಿ, ಏನಾದ್ರೂ ನಮ್ಮ ತಪ್ಪುಗಳು ಇರ್ಬೋದು, ನಾವೇ ಎಲ್ಲಾರು ಪೂರ್ಣ ಎಲ್ಲಾರು ಏನಾದ್ರೂ ತಪ್ಪುಗಳು ಇದ್ವು ಅಂದ್ರ ವೈಯಕ್ತಿಕವಾಗಿ ನನ್ಗೆ ಬಂದ್ ಹೇಳ್ರಿ. ಏನ್ ಅದಕ್ಕೆ ಸಾಕಂದ್ರೆ ಸೋಮವಾರ ನೀಲಿ ಹಾಕೋತಾರೆ, ಮಂಗಳವಾರ ಪ್ಯಾಂಟ್ ಶರ್ಟ್ ಹಾಕೋತಾರ, ಶನಿವಾರ ಪ್ಯಾಂಟ್ ಟಿ ಶರ್ಟ್ ಹಾಕೋತಾರ. ಅಂದ್ರೆ ತೊಳ್ಯಾಕ ಅವ್ರಿಗೆ ಟೈಮ್ ಸಿಗ್ತದೆ. ಮಕ್ಕಳು ಅದ ಬಡ್ಡಿಯನ್ನ 6 ದಿವಸ ಹಾಕೊಂಬಂದ್ರ ನಮ್ಮನೆ ಸಾಹೇಬ್ರ ಕಡೆ ಬೇಸೋದಂತೂ ಗಂಜಿ ಗ್ಯಾರಂಟಿ. ನಮ್ಮನ್ನ ಬೇಸಾವ ಇದ್ರಿ ಅಂದ್ರ ಬದಲಾವಣೆ ಮಾಡ್ಬೇಡ್ರಿ. ಬೇಸಾಗಿಲ್ರಿ, ನಾವು ಎಲ್ಲರೂ ನೋಡಿ ಚಪ್ಪಾಳೆ ಹಂಗ ಆಗಂಗಿಲ್ಲ. ಕೈ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಶಿ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಂಗಿಲ್ಲ. ಜೋರಾಗಿ ನಾವು ನೀವು ತಟ್ಟಿದೀವಿ ಅಂದ್ರ ಅಲ್ಲಿ ಸಾಧ್ಯತೆ ಐತೆ ಇಲ್ಲ. ಅದಕ್ಕೆ ದಯಮಾಡಿ ಎಲ್ಲಾ ಪಾಲಕರು ಇದನ್ನ ಮಾಡ್ರಿ. ನಿಮ್ ಪಗಾರ ಸೋಮವಾರ ಅಂತಂದ್ರ ರೊಕ್ಕ ಆಗ್ಲಿಲ್ಲ ಅಂದ್ರ ಅದ್ರ ಅಕೌಂಟ್ ಎಲ್ಲ ಸರ್ ಇರ್ತಾರೆ, ಹರೀಶ್ ಸರ್ ಇಟ್ಕೋತಾರೆ. ಎಜುಕೇಶನ್ ಫ್ರೀ ಮಾಡ್ಕೋರಿ, ರೊಕ್ಕ ಹಾಕ್ಬೇಡ್ರಿ. ಯಾಕಂದ್ರ ಸರ್ಕಾರದ ಉದ್ದೇಶ ಏನೈತಂದ್ರ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ಬೇಕಂತ ಐತಿ. ಆ ಉಚಿತ ಶಿಕ್ಷಣಕ್ಕೆ ನೀವೇನ್ ಮಾಡತ್ತೀರಿ? ರೊಕ್ಕ ಏನ್ ಮಾಡ್ತೀರಿ? 1ನೇ ಹಿಡ್ಕೊಂಡು ಇಂಗ್ಲಿಷ್ ಮೀಡಿಯಂ ಹಚ್ಚೋದು, ಕಾನ್ವೆಂಟ್ ಹಚ್ಚೋದು, ವರ್ಷಕ್ಕೆ 14,000 15,000 ರೂಪಾಯಿ ತುಂಬುದು, ದೇಣೆ ಮಾಡ್ಕೊಳ್ಳೋದು. ದೇಣೆ ಆದ ಕೂಡಲೇ 8ನೇ ಹುಡುಗನ ಸಾಲಿ ಬಿಡಿಸೋದು, ಸಾಲಿ ಬಿಡಿಸಿ ಕಬ್ಬು ಕಳ್ಸೋದು, ಸಾಲಿ ಬಿಡಿಸಿ ಅರಿಶಿನ ಮರ್ಯಾದ ಕಳ್ಸೋದು. ನೋಡ್ರಿ, ಯಾಕೆ ಬೇಕಾಗಿತ್ತು ರೊಕ್ಕ? ಯಾಕೆ ಖರ್ಚು ಮಾಡ್ತೀರಿ? 10ನೇ ತನಕ ಎಲ್ಲಾ ಫ್ರೀ ಐತಿ. ಸಭೆಯ ನಿರೂಪಣೆಯನ್ನ ಎಸ್ಎಂ ಕೊಟ್ಟರೆ ನಡೆಸಿಕೊಟ್ರೆ ಈ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿಗಳು ಆಗಿರುವಂತಹ ಶ್ರೀಮತಿ ಜಿಟಿ ಮುಜವರ್, ಪ್ರಧಾನ ಗುರುಗಳು ಕಣದಾಳ ಎಸ್ಎಸ್ ಕುಮಾರ್, ಎಸ್ಎಸ್ ಬಡಿಗೇರ್, ಆರ್ಎಸ್ ಮಾಂಗ್, ವೈಬಿ ಸಣ್ಣಕ್ಕಿನವರ್, HR ಮೊಪ್ಪುಗಾರ್, GH ಮಾಲಗಾವಿ, ಜಯಶ್ರೀ ಪೂಜೇರಿ, ಪ್ರಕಾಶ್ ಹೊಸಟ್ಟಿ, ಎಸ್ಎಂ ಕೊಟ್ರೆ, ಹನುಮಂತ್ ಗೋಕಾಕ್, ಓಂ ಅಜಾತ್ ಸುತಾರ್ ಮತ್ತು ಮಕ್ಕಳ ಪೋಷಕರು ಆಗಿರುವಂತಹ ಆನಂದ್ ವಡ್ಡರ್, ಕುಮಾರ್ ವಡ್ಡರ್, ರಾಮು ವಡ್ಡರ್, ಭೀಮವ ವಡ್ಡರ್, ರೂಪ ಮಾಂಗ, ದೀಪ ತಳಗಡೆ, ಮೀನಾಕ್ಷಿ ಮಾಂಗ, ಮಾಯವ್ವ ಮಾಂಗ, ಅಭಿ ಬಡಶೆಟ್ಟಿ, ಮೀನಾಕ್ಷಿ ಮಾಂಗ ಉಪಸ್ಥಿತರಿದ್ದರು. ಮಂಜುನಾಥ್ ಮಾಂಗ, TV 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.